ಓಲಾದಲ್ಲಿ 3 ಜನ ಹೋಗ್ತಾರಲ್ಲ ಗುರು. ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಜಾಮ್ ಜಾಮ್ ಜಾಮ್, ಬ್ರೆಡ್ ಜಾಮ್, ಟ್ರಾಫಿಕ್ ಜಾಮ್, ಎಲ್ಲ ಜಾಮ್. He has 2 bikes. Nice bro. How much? This one 4.5 lakhs. 4.5 lakhs. ಇದೊಂದು ಪ್ರಾಬ್ಲಮ್ ಏನಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಕುಡಿತಾನೆ ಮಗ ಗುರು, ಹೆವಿ ಕುಡಿತಾನೆ. ಎಷ್ಟು ಅಂತ ಕೊಡ್ತಾನೆ ಅವನಿಗೆ. ಸಂಪಾದನೆ ಮಾಡಲ್ಲ, ಅರ್ಧ ದುಡ್ಡೆಲ್ಲ ನಿಮಗೆ ಆಗ್ತದಲ್ಲ. ಮಧುರೈ ಅನ್ಸುತ್ತೆ ಮಗ ಇದು. ಅದೊಂದು ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಹೋಗ್ತೀವ ಹೇಗೆ? ಸ್ಕಿಡ್ ಆಗುತ್ತೋ, ಹೆವಿ ಸ್ಕಿಡ್ ಆಗುತ್ತೆ. ಬೇಡ ಬೇಡ, ಅಲ್ಲೇ ದಬಾಕೊ ಬಿಡ್ತಿದ್ನಲ್ಲೋ ಎಲ್ಲರೂ ಮುಂದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಟೈಮ್ ಬಂದ್ಬಿಟ್ಟು 5:15 ಅಂತ ಇದೆ ಡ್ಯಾಶ್ಬೋರ್ಡಲ್ಲಿ. 5:12 ಫೋನಲ್ಲಿ 3 ಮಿನಿಟ್ಸ್ ಫಾಸ್ಟ್ ಇದೆ. ಸೊ ನೀವು ಟೈಟಲ್ ಒಂದು ಗೆಸ್ ಮಾಡಿರ್ತೀರ ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಕತೆ ಅಂತ. ಹೌದು, ರಾಮೇಶ್ವರಂ ರೈಡ್ ಹೊರಟಿದ್ದೀವಿ. ರಾಮೇಶ್ವರಂ ಕನ್ಯಾಕುಮಾರಿ ರೈಡ್ ಅಂತಲೇ ಹೇಳ್ಬೋದು. ಸೊ ಇದು ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿದಂಥ ರೈಡು. ಕೊನೆಗೂ ಇವತ್ತು ಆ ಋಣ ಬಂತು, ಎಕ್ಸಿಕ್ಯೂಟ್ ಮಾಡುವಂಥ ದಿನ. ಸೊ ಹೊರಟಿದ್ದೀವಿ. ಬೇರೆದು ಸೆಲ್ಲರ್ ರಿಪ್ಲೇಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಇಟ್ ಶುಡ್ ಬಿ ಗುಡ್ ನಾವು. ನೋಡೋಣ, ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಡೌನ್ ಇದೆ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಮಗೂ ಪ್ರಾಪರ್ ರೆಸ್ಟ್ ಇಲ್ಲ. ಯಾಕೆಂದರೆ ನಿನ್ನೆ ಈಶಾ ಫೌಂಡೇಶನ್ ಹೋಗೋಣ ಅಂತ ಹೋಗಿದ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಆಗಿಲ್ಲ. ಸೊ ಅಲ್ಲಿಂದ ವಾಪಸ್ ಬಂದು ನಾನು ವಾಪಸ್ ಬಂದು ಮತ್ತು ಊಟ ಗಿಡ ಎಲ್ಲ ಮಾಡಿ ನಾನು ಟೈಮಿಂಗ್ ಶುರು ಮಾಡೋವಾಗಲೇ 12 ಗಂಟೆ 12:30 ಆಗಿತ್ತು. ಸೊ ಮಲ್ಕೊಳ್ಳೋಷ್ಟು ಆಲ್ಮೋಸ್ಟ್ 1 ಗಂಟೆನೋ 1:30 ಆಗಿತ್ತು. ಮತ್ತು ಆ್ಯಸ್ ಯೂಶ್ವಲ್ ರೈಡ್ ಆಂಗ್ಸೈಟಿ ಇರುತ್ತಲ್ಲ, ಸೊ ನಿದ್ದೆ ಸರಿಯಾಗಿ ಬಂದಿಲ್ಲ. ಕಂಡೀಷನ್. ಜೈ ಶ್ರೀರಾಮ್. ನಾವಂತೂ ರೈಡ್ ಹೋಗ್ಬೇಕು, ಹೊರಟಿದ್ದೀವಿ. ಸೊ ಜೈ ಶ್ರೀರಾಮ್. ಓಲಾದಲ್ಲಿ 3 ಜನ ಹೋಗ್ತಾರಲ್ಲ ಗುರು. ಹೊಸ ರೋಡ್ ರೀಚ್ ಆದ್ವಿ. ಇಲ್ಲಿಂದ ಒಂದು 5-10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀನಿ ನಾನು ವೀರಸರ ಸಿಗ್ನಲ್ಲು. ಟೈಮ್ ಬಂದುಬಿಟ್ಟು 5:23. ನಾವು ಆ್ಯಕ್ಚುಲಿ ಎಂದಿದ್ದು 5:30 ಬರೋಣ ಅಂತ. ನಮ್ಮದು ಗೊತ್ತಲ್ಲ, ನಾವು ಯಾವಾಗಲೂ ರೈಡ್ ಅಂತ ಬಂದಾಗ ಆನ್ ಟೈಮು. 5:30 ಅಂತ ಹೇಳ್ಬಿಟ್ಟು ನಾನು 5:20 ರೀಚ್ ಆಗಿದ್ದೆ ಆಲ್ಮೋಸ್ಟು. ಸೊ ಇದು ಇಷ್ಟ ಒಂದು ಸೆಟಪ್ ಇವತ್ತು, ಬೇರೆ ಏನು ಎಕ್ಸ್ಟ್ರಾ ತಗೋತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಕೇರಳ ರೈಡ್ ಹೋಗಿದ್ದಾಗ 2 ಸ್ಯಾಡಲ್ಲು ಮತ್ತು ಒಂದು ಟಾಪ್ ಬಾಕ್ಸು, ಮುಂದೆ ಟ್ಯಾಂಕ್ ಬ್ಯಾಗು, ಲಗೇಜೇ ಹೆವಿ ಆಗಿತ್ತು. ಸೊ ಅದಕ್ಕೆ ಆ ಮಿಸ್ಟೇಕ್ ಮತ್ತೆ ಮಾಡೋದು ಬೇಡ ಅಂತ ಹೇಳಿ, ಸೊ ಇವಾಗ ನಾನು ತೊಗೊಂಡಿರೋದು ಜಸ್ಟ್ ಟಾಪ್ ಬಾಕ್ಸ್ ಒಂದು ಮತ್ತು ಒಂದು ಸ್ಯಾಡಲ್ಲು. ಸೊ ಅದೇ ಸ್ಯಾಡಲ್ನ ಹಿಂದೆ ಹಾಕಿ ಕಟ್ಬಿಟ್ಟಿದ್ದೀನಿ. ಸೊ ಇವಾಗ ನನಗೆ ಹಿಂಗಾಗಿದೆ ಅಂದರೆ ಒಂಥರ ನನಗೆ ಬ್ಯಾಕ್ ರೆಸ್ಟರ್ ಕೆಲಸ ಮಾಡುತ್ತೆ. ಸೊ ನಾವಿಲ್ಲಿ ಕೂತ್ಕೊಂಡಾಗ ನಾನು ಆರಾಮಾಗಿ ಇದ್ರ ಮೇಲೆ ಲೀನ್ ಮಾಡಿಕೊಂಡು ಹೈವೇಲಿ. ಸೊ ಆಬ್ವಿಯಸ್ಲಿ ಇಟ್ಸ್ 700 ಕಿಲೋಮೀಟರ್ ರೈಡ್, ಲಾಂಗ್ ರೈಡ್ ಇದೆ.
ಸೊ ನಾನು ಯಾವಾಗಲೂ ಫ್ರಂಟೇ ಕೂತ್ಕೊಂಡು ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ನನಗೆ ಬ್ಯಾಕ್ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ಇದು. ಮತ್ತು ಫುಲ್ ಟೈಟಾಗಿ ಹಾಕಿದ್ದೀನಿ, ಬಂದಿ ಕಡ್ಸೆಲ್ಲ ಹಾಕಿ. ಸೊ ಬೀಳುವಂಥದ್ದು ಯಾವುದೇ ಥರದ್ದು ಭಯ ಇಲ್ಲ. ಇನ್ ಕೇಸ್ ಆ ಥರ ಏನಾಯಿತು ಅಂದರೆ ಹಿಂದೆ ಮುಂದೆ ನಾವು ಹೋಗ್ತಿರ್ತೀವಲ್ಲ, ಸೊ ಅವ್ನು ಹೇಳ್ತಾನೆ ಸ್ವಲ್ಪ ಇದಾಗ್ತೀವಿ ನೋಡ್ಕೊ ಅಂತ. ಸೊ ಸೋಫಾರ್ ಲಗೇಜ್ ಸೆಟಪ್ ಈ ಥರ ಇದೆ. ನೆನ್ನೆ ಬಂದ್ಬಿಟ್ಟು ಚೈನ್ ಲೂಪ್ ಎಲ್ಲ ಮಾಡಿದ್ದೀನಿ. ಗಾಡಿ ಸರ್ವಿಸ್ ಕೂಡ ಆಗಿದೆ, ವಾಷಿಂಗ್ ಎಲ್ಲ ಆಗಿದೆ. ಸೊ ಸ್ವಲ್ಪ ಸ್ಟಿಕರಿಂಗ್ ಎಲ್ಲ ಮಾಡಿಸಿದೆ ಇದೀಗ ಈ ರೈಡ್ಗೆ ಅಂತಲೇ, ಒನ್ ಲೈಫ್ ಲಿವ್ ಇಟ್ ಅಂತ, ಮತ್ತು ನಮ್ಮ ಚಾನಲ್ ನೇಮು. ಬಟ್ ಫೋನಲ್ಲಿ ಮೌಂಟ್ ಮಾಡೋದು ಬೇಡಾಗ ಡಿಸೈಡ್ ಮಾಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಎಲ್ಲರೂ ಮುಂದೆ ಸ್ಟಾಪ್ ಮಾಡಿದಾಗ ಈ ಮೌಂಟ್ನ ತೆಗೆದು ಇಲ್ಲ ಆಗಬೇಕು ಹ್ಯಾಂಡಲ್ ಬಾರ್ಗೆ. ಇದು ಬಂದ್ಬಿಟ್ಟು ತುಂಬಾ ವೈಬ್ರೇಷನ್ ಇರೋದ್ರಿಂದ ಫೋನ್ ವೈಬ್ರೇಟ್ ಆಗಿ ಈ ಕಿತ್ತೋಗಿರೋ ಐಫೋನ್ ಇದೊಂದು ತಲೆನೋವು ಗೈಸ್. ಆ ವೈಬ್ರೇಟ್ ಆಗಿರೋದ್ರಿಂದ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು ಹಿಂಗಾಗುತ್ತೆ. ಸೊ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಫುಲ್ ಶೇಕಿ ಇದೆ. ನಾನು ಆಲ್ಮೋಸ್ಟ್ ಸ್ಯಾಮ್ಸಂಗ್ S7 ಯೂಸ್ ಮಾಡ್ತಾ ಇದ್ದೆ. ಸೊ ಅದನ್ನು ಆಲ್ಮೋಸ್ಟ್ 5 years ಯೂಸ್ ಮಾಡಿದ್ದೀನಿ. ಇನ್ನೂ ನನ್ನ ಹತ್ರ ಫೋನ್ ಇದೆ, 7 years ಆಯ್ತು ಅದ್ರ ಹತ್ರ, ಕ್ಲೋಸ್ 6 years. ಆ ಫೋನು 5 ವರ್ಷದಿಂದ ಯೂಸ್ ಮಾಡಿದ್ರು ಕೂಡ ಇದುವರೆಗೂ ಕ್ಯಾಮ್ರಾ ಆಗಲಿ ಆ ಸೆನ್ಸರ್ದಾಗಲಿ ಏನು ಇಶ್ಯೂ ಆಗಿಲ್ಲ. ಇದು ಜಸ್ಟ್ ಯೂಸ್ ಮಾಡಿದ ಒಂದು 3 monthsಗೆಲ್ಲ ಅದು ಸೆನ್ಸರ್ ಹಾಳಾಗಿದೆ. ಆ 3 monthsಲ್ಲೂ ಕೂಡ ಪ್ರಾಬ್ಲಿ ಒಂದು 3 4 ರೈಡ್ಸ್ ಅಷ್ಟೇ ಅದನ್ನು ನಾನು ಹಾಕೊಂಡಿರೋದು. ಇನ್ನು ಮಿಕ್ಕಿದ್ದೆಲ್ಲ ನಾನು ಟ್ಯಾಂಕ್ ಬ್ಯಾಗ್ ಆಗ್ತಾ ಇದೆ. ಸೊ ಒಂದು 2-3 ಸಲ ಇಲ್ಲ 4 ಸಲ ಮ್ಯಾಕ್ಸ್ ಅಂದ್ರೆ ಯೂಸ್ ಮಾಡಿರೋದಕ್ಕೆ ಸೆನ್ಸರ್ ಹಾಳಾಗಿದೆ. ಇಲ್ಲೇನಾದರೂ ನಾನು 5 ವರ್ಷ ಯೂಸ್ ಮಾಡಿದ್ರೆ ಐ ಥಿಂಕ್ ಫೋನ್ ಸುಮ್ಮನೆ ಇಟ್ಕೊಂಡ್ರೆ ವೈಬ್ರೇಟ್ ಆಗೋದು ಅನಿಸುತ್ತೆ. ಏನು ಐಫೋನ್ ಒಳ್ಳೆ ನಂದು ಇದೆ ಲಾಸ್ಟು ಡಿಸೈಡೆಡ್ಡು. ಇದು ಬಿಟ್ಟರೆ ನೆಕ್ಸ್ಟ್ ಯಾವ ಐಫೋನ್ಗೆ ಇಸ್ಕೊಳ್ಳಲ್ಲ. ಆ್ಯಂಡ್ರಾಯ್ಡ್ ಈಸ್ ಬೆಸ್ಟ್, ಸೋ ಯೂಸರ್ ಫ್ರೆಂಡ್ಲಿ, ಹೆಂಗೆ ಬೇಕಾದ್ರೆ ಆಟ ಆಡ್ಬೋದು. ಇವ್ರದ್ದು ಆಯ್ತಲ್ಲ, ಇವ್ರದ್ದು ತಲೆನೂ ಗುರು ಯಾವನ್ನ ಬೇಕು. ಲಾಸ್ಟ್ ಟೈಮ್ ಇಲ್ಲಿ ಈ ಸ್ಪಾಟಲ್ಲಿ ಇರ್ಬೇಕಾದ್ರೆ ಇಲ್ಲಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಗಾಡಿಗಳಿತ್ತು. ಇವತ್ತು ಒಬ್ಬನೇ ಇದ್ದೀನಿ. ನಂದು 14,000. ಓಕೆ ಬನ್ನಿ ಹೊಡೋಣ. ಸೊ ನಾನು ಹೇಳಿದ್ನಲ್ಲ, ಸೊ 523 ಬಂದಿದ್ದು, ಅವ್ನು 543 ಬಂದಿದ್ದೆ, ಆಲ್ಮೋಸ್ಟ್ 20 minutes. ಓಕೆ ಲೆಟಲ್ ರೀಚ್ ಆದ್ವಿ. ಸೊ ಇಲ್ಲಿಂದ ಒಂದು ಚಾ ಕುಡಿದು ಹೋಗೋಣ. ಇವತ್ತೇನೋ ಒಂದು BMW ನೋಡಿದೆ 5 Series, ಕ್ರೇಜಿ ಮಾಡಿಫಿಕೇಶನ್ಸ್, ಫುಲ್ ಪರ್ಪಲ್ ಕಲರು, ಸಖತ್ ಮಾಡಿಫಿಕೇಶನ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆಗೆ ಡಿಫೆಂಡರ್ ಹೊಡ್ಕೊಂಡು ಹೋಗ್ತಾ ಇದ್ರೆ ಕೇಳೋವರೆಗೂ ಅದರಲ್ಲಿ ಮಜಾನೇ ಬೇರೆ. ಈಗ ಹಾಕಿ ಎಲ್ಲಿದೆ ಅಲ್ಲೋಣ ಬಾ ಇಲ್ಲೇ. ಹಾಕು ಎಲ್ಲೋ ಸಿರಿಯೇ ಅಂಗಾಲಿನಲ್ಲೇ ಬಂಗಾರ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ, ಮಂದಹಾಸ ಆನಲುಮೆಯ ಶ್ರಾವಣ ಮಾಸ, ಮುದ್ದಾದ ಮಾಯಾಂಗೆ ಮೌನದ ಸಾರಂಗೆ, ಮೋಹದ ಮದರಂಗೆ, ನನ್ನ ಹಾಕಿದೆ ಮುಂಗುರುಳ ಸೋಕೆ.
ಬರ್ತೀನಿ ರೀ. ಅಲ್ಲೇ ಲೆಫ್ಟಲ್ಲಿ ಹೋಗ್ಬಿಡ್ಬೇಕಿತ್ತು ನಾವು. ಅವನನ್ನು ಗೋಪುರ ಇಟ್ಕೊಂಡು ಹೋದವು. ಒಂದೇ ಗೋಪುರ ಅಲ್ಲ ಆದರೆ ಬೇರೆ ಯಾವುದೋ SJK ಅನ್ಸುತ್ತೆ. ಬಟ್ ಮೌಂಟ್ ಮಾಡೋಣ. ಸೇಲಂ ರೀಚ್ ಆದ್ವಿ. ಸೇಲಂ ಹತ್ರ ಬಂದಾಗೆಲ್ಲ ಬರೀ ಟ್ರಾಫಿಕ್ ಇರ್ತದೆ. ನಾವು ಬೆಂಗಳೂರನ್ನ 4 ಗಂಟೆ 5 ಗಂಟೆಗೆ ಬಿಟ್ಟು ಅಷ್ಟು ಬೇಗ ಬರ್ತೀವಿ. ಬೇಗ ರೀಚ್ ಆಗೋಣ ಡೆಸ್ಟಿನೇಷನ್ ಅಂತ. ಈ ಸೇಲಂ ಬರೋ ಟೈಮ್ಗೆ ಯಾವಾಗಲೂ 8:30 9 ಗಂಟೆ ಆಗುತ್ತೆ. ನಾವು ಬೈಕಲ್ಲಿ ಬಂದು ಕಾರಲ್ಲಿ ಬಂದು ಆ ಟೈಮ್ಗಿಲ್ಲ ಪೀಕ್ ಅವ್ರದ್ದು ಬಂದಾಗೆಲ್ಲ ಟ್ರಾಫಿಕ್ ಜಾಮ್ ತಗೊಳ ಬರ್ತೀವಿ. ಆಲ್ಮೋಸ್ಟ್ ಒಂದು ಲಾಸ್ಟ್ 7 ಕಿಲೋಮೀಟರ್ ಇದೆ ಕತೆ. ಆ ಬಸ್ಸವರು ರೆಗ್ಯುಲರ್ ಡ್ರೈವರ್ಸು ದಾರಿಲೂ ಬಿಡಲ್ಲ, ಹೋಗೋದು ಇಲ್ಲ. ಈ ಬಸ್ ಡ್ರೈವರ್ಸ್ಗಳು ಒಂದು ಇಂಡಿಕೇಟರ್ ಹಾಕಲ್ಲ, ಒಂದು ಸಿಗ್ನಲ್ ಕೊಡಲ್ಲ, ಏನು ಮಾಡಲ್ಲ. ಹೆಂಗೆ ಬೇಕು ಹೆಂಗೆ ರೈಟ್ಗೆ ಎಳಿಯೋದು, ಲೆಫ್ಟ್ ಎಳಿಯೋದು. ಯಪ್ಪ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಪ್ಲಸ್ ಇಲ್ಲಿ ಸೇಲಮಲ್ಲಿ ಏನಂದರೆ ಈ ಬೈಕರ್ಸ್ಗಳು ಅಷ್ಟೇ, ಒಬ್ಬರು ಲೇನ್ ಫಾಲೋ ಮಾಡಲ್ಲ. ಮತ್ತು ಇಂಡಿಕೇಟ್ರು ಅನ್ನೋದು, ಆ ಇಂಡಿಕೇಟರ್ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಒಬ್ಬರು ಹೆಲ್ಮೆಟ್ ಹಾಕಲ್ಲ ನೋಡಿ. ತುಂಬ ಜಾಮ್ ಶುರುವಾಯಿತು. ಅವಾಗ ಸಿಟಿ ದಾಟ್ಕೊಳ್ಳೋಣ. ಸೇಲಂ ಬಿಡೋ ಅಷ್ಟೇ. ಇಲ್ಲೊಂದೇ ಕಡೆ ನಮಗೆ ಭಯಂಕರ ಕನ್ಫ್ಯೂಸ್ ಆಗೋದು. ಯಾಕೆಂದರೆ ಅಲ್ಲಿ ಎಲ್ಲ ಫ್ಲೇವರ್ಸ್ಗಳು ಒಂದೇ ಥರ ಇದೆ. ಸೊ ಅದೊಂದು ಕರೆಕ್ಟಾಗಿ ನೋಡಿಕೊಂಡು ಬೋರ್ಡ್ ನೋಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಜಾಮ್ ಜಾಮ್ ಜಾಮ್, ಬ್ರೆಡ್ ಜಾಮ್, ಟ್ರಾಫಿಕ್ ಜಾಮ್, ಎಲ್ಲ ಜಾಮ್. So Subscribe. having YouTube channel, Yeah, I'm recording now. You're there in the video now. Huh? Instagram Kant4. ಪೊಂಗಲ್, ದೋಸೆ, ಇಡ್ಲಿ ಬಿಟ್ಟರೆ ಏನೂ ಸಿಗಲ್ಲ. ರೈಸ್ ಐಟಮ್ ಅಂತೂ ಕೇಳಲೇಬೇಡಿ. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಇವರು ಕನಸಲ್ಲೂ ತಿಂದಿರಲ್ಲ. ಏನು ಮಗ ಕರೆಕ್ಟಾ? ಓಕೆ, ಜೋಶ್ ಇಸ್ ಆಲ್ಸೋ ರೆಡಿ. ನಾವು ಹಾಂ, you have how many bikes? I have 3. What bike? All same like this only. You car? 3. He has 2. That also your car. He has 2 bikes. Nice bro. How much? This one 4.5 lakhs. 4.5 lakhs. Okay. ಹೊರಡ ಮಗ. ಕಟ್ಟಾಗಲ್ಲ, ಹಿಂಗೆ ಬರ್ತೀನಿ ನಾನು. ಹೇಳಿ ಬರಲಿ, ಅಲ್ಲಿ ಕಟ್ಟಾಗಲ್ಲ ಗಾಡಿ.
ಕಾರ್ಡ್ ಇದೆಯಾ? ಕಾರ್ಡ್ ಇದಕ್ಕಾ? ಹಾಂ ಸರಿ, ಫುಲ್ ಟ್ಯಾಂಕ್ ಕೊಡು. ಒಂದು ಪ್ರಾಬ್ಲಮ್ ಏನಿಲ್ಲ, ಒಂದೇ ಪ್ರಾಬ್ಲಮ್ ಏನಂದರೆ ಕುಡಿಸ್ತಾನೆ ಮಗ ಗುರು, ಹೆವಿ ಕುಡಿತಾನೆ. ಎಷ್ಟು ಅಂತ ಕೊಡ್ತಾನೆ ಅವನಿಗೆ? ಸಂಪಾದನೆ ಮಾಡಲಿ ಅರ್ಧ ಗೊತ್ತಿಲ್ಲ ನಿಮಗೆ ಆಗ್ತದಲ್ಲ. ಸುಮ್ಮನೆ ಇದೆ, ಬೇಗ ಮಾಡ್ಕೋಬೇಡ. ನನ್ನ ಕರ್ಕೊಂಡೋಗಿ ತಿರುಗಿಸ್ತೀಯಲ್ಲ ಎಲ್ಲ ಕಡೆ. ಲವ್ ಯು. ಇದು ಫೋನ್ ನಂಬರ್ ಕೊಂಚ ಸ್ಲೋಗ ಫೋನು, ಅದು ಬಾ ಔಟ್ ವೇಡು ಸ್ಲೋಗ ಫೋನು. ಹಾಂ, ಅದು ಲೈನ್ ಓಪರ್ ಇದ್ದಾಗ ಆಯಿತು. ನಮ್ಮ ಕಮ್ಮಿ ಬರೋ ಸರಿ ಬರೋಲ್ಲ. ಹಾಂ ಹಾಂ, ಸ್ಲೋ. ಕುಡಿ ಎಷ್ಟು ಕುಡಿ. ನೀನು ಕುಡಿಸ್ತಕ್ಕಂಥ ಏನು ಬೇಜಾರಿಲ್ಲ. ಹಾಂ ಸ್ಟಾಪ್. ಫುಲ್ ಟೈಮ್ ಗುರು. ಓಕೆ. $11.63. ಇನ್ನೊಂದು ಲೀಟ್ರ್ ಬಂದಿದೆ. ಎಷ್ಟಕ್ಕೆ? 320 ಪ್ಲಸ್ ಇನ್ನೊಂದು ಎಷ್ಟಿತ್ತು? 300 ಕಿಲೋಮೀಟ್ರಿಗೆ 11 ಲೀಟ್ರು ಅಂದರೆ 29 ಬಂತಾರೆ ಹತ್ರ. $12 ಲೀಟ್ರ್ ಬಂದಿದೆ, ಕ್ಲೋಸ್ ಟು 12 ಲೀಟರ್ಸು. ಅಂದರೆ 11 ಲೀಟ್ರು 300 ಕಿಲೋಮೀಟ್ರಿಗೆ, ಅಂದರೆ ಹತ್ತತ್ರ 29 ಬಂತು. ಫುಲ್ ಟ್ಯಾಂಕ್ ಕೊಡು. ಇಲ್ಲಿದೆ, ಭಯ ಆಗೋಯ್ತು. 300 ಕಿಲೋಮೀಟ್ರಿಗೆ ಡಿವೈಡೆಡ್ 11.3 ಲೀಟರ್ಸು. ಹಾಂ 27 ಏನು ಗುರು ಇದು? 27 ಕಿಲೋಮೀಟ್ರ್ ಬಂದಿದೆ ಅಷ್ಟೇ ಅಲ್ಲ ಗುರು? ಬಟ್ ಪರವಾಗಿಲ್ಲ, ನಾವೆಲ್ಲ ಹೊಡೆದಿರೋದು ಎಷ್ಟು ಎಲ್ಲ ಆಲ್ಮೋಸ್ಟ್ 120, 110, 100 ಕೆಳಗಡೆ ಯಾವುದೂ ಕೆಳಗಡೆ ಬಂದೇ ಇಲ್ಲ ಆ್ಯಕ್ಚುಲಿ ಅಂತ ಕೇಳಬೇಕು ಅಂದರೆ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಐ ಥಿಂಕ್ ದಿಸ್ ಇಸ್ ಬೆಟರ್. ಓಕೆ ಬನ್ನಿ. ಓಹೋ, ಗೋಪ್ರೋ ಬರೀ 18% ಇದೆ ಅಷ್ಟೇ. ಓಕೆ, ಕ್ಲೋಸ್ ಟು ಮಧುರೆ ಹತ್ರ ಇದ್ದೀವಿ ನಾವು ಇವಾಗ. ಒಂದು ಸ್ಮಾಲ್ ಟೀ ಬ್ರೇಕು. ಒಂದು ಟೀ ಕುಡ್ದಿಲ್ಲ ಆ್ಯಕ್ಚುಲಿ, ನಾವು ಜಸ್ಟ್ ಗೋಲಿ ಸೋಡಾ ಮತ್ತು ಮಿನೆಟ್ ಮೇಡ್ ಆರೆಂಜ್ ಜ್ಯೂಸ್ ಕುಡಿದ್ವಿ ಅಷ್ಟೇ ಕುಡಿದಿದ್ದು. ಬೈಕ್ಸ್ದು ಫುಲ್ ಟ್ಯಾಂಕಲ್ಲಿ ಮಾಡಿಸ್ಕೊಂಡು ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸ್ ಬಂದಿದ್ದೀವಿ ಫುಲ್ ಟ್ಯಾಂಕಿಂದ, ಸಾರಿ ಫುಲ್ ಫ್ಯೂಲ್ ಸ್ಟೇಷನಿಂದ. ಸೊ ನಮ್ಮ ಆ್ಯಾವ್ರೇಜ್ ಸ್ಪೀಡು ಆ್ಯಕ್ಚುಲಿ 95 ಏನೋ ಇದೆ, ಅದೇ ಖುಷಿ ಆಗುತ್ತೆ. ಆ್ಯಾವ್ರೇಜ್ ಸ್ಪೀಡ್ 95, ಇಟ್ಸ್ ಎ ಗುಡ್ ಫೇಸ್. ಸೊ ಇಲ್ಲಿಂದ ನೆಕ್ಸ್ಟ್ ಎಷ್ಟು ಮಗ? ಇನ್ನು 250 ಅಲ್ಲ? 250 ಅಂದರೆ ಇನ್ನು 100-120ಗೆ ಲಂಚ್ ಬ್ರೇಕ್ ಹಾಕೋಣ. 100 ಡನ್. ನೋಡೋಣ ಅಷ್ಟೇ. ಎಷ್ಟು? 1 ಗಂಟೆ 2 ಗಂಟೆ ಅಷ್ಟೇ, ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕೋಣ. ಓಕೆ ಡನ್. ಸೊ ಮನೆಯಿಂದ 405 ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ, 405 ಕಿಲೋಮೀಟ್ರು. ಇನ್ನು ಫ್ಯೂಲ್ ರೇಂಜ್ 350 ಕಿಲೋಮೀಟರ್ಸ್ ಇದೆ. 80 ಕಿಲೋಮೀಟ್ರ್ ಆಲ್ರೆಡಿ ಬಂದಿದ್ದೀನಿ. ಸೊ ಅಂದರೆ ಫುಲ್ ಟ್ಯಾಂಕ್ 430 ಬರ್ತಾಯಿದೆ. ಸಾರಿ, ಬಟ್ ಆ್ಯಕ್ಚುಲಿ ಚೇಂಜ್ ಆಗುತ್ತದು ದಿ ಮೂಮೆಂಟ್ ಯು ಕ್ರಾಸ್ 110 to 120. ಸೊ ಮೈಲೇಜು 27-28 ಡ್ರಾಪ್ ಆಗಿಬಿಡುತ್ತೆ. ಬಿಸಿಲು ಬೇರೆ ಹಾಕೊಂಡು ಸರ್ ಕಿಚ್ತೈತೆ. ನನ್ನ ಪ್ರಕಾರ ಒಂದು 33 to 34, 35 ಆ ಥರ ಇದೆ. ಒಂದೇ ಒಂದು ಬೆಸ್ಟ್ ಥಿಂಗ್ ಏನಂದರೆ ರೋಡ್ಸು ಆರ್ ಬ್ರಿಲಿಯಂಟ್, ಸಕ್ಕತ್ತಾಗಿದೆ ರೋಡ್ಸೆಲ್ಲ. ಆಮೇಲೆ ಸೆಂಟ್ರಲ್ ನಿಮಗೆ ಚಿಕ್ಕ ಚಿಕ್ಕದು ಸ್ಮಾಲ್ದು ಸ್ಪೀಡ್ ಬ್ರೇಕರ್ ಆಗಲಿ ಇಲ್ಲ ಎಲ್ಲರೂ ಪೋರ್ಟಲ್ಸು ಆ ಥರ ಏನೂ ಸಿಗೋಲ್ಲ.
ಬೆಸ್ಟು. ಆರ್ಕಿಡ್ ಹಾಕೊಂಡು ಬರ್ತಾವನೆ ಅವನು, ನಾವು ಹಾಕೋಣ ಆರ್ಕಿನ.